ನೋಡಿ ಸ್ನೇಹಿತರೆ, ಇಲ್ಲಿ ಕುರುವೆ ಸಂಘದ ಸದಸ್ಯನೋ ಅಧ್ಯಕ್ಷನೋ ನಿಮಗಂತೂ ಗೊತ್ತಿಲ್ಲ. ಸೌಜನ್ಯ ಹೋರಾಟಕ್ಕೆ ಸೌಜನ್ಯ ಬಲ್ಲ ಕೊಟ್ಟಿರ್ತಕ್ಕಂಥ ಬಿಗ್ ಬಾಸ್ ಖ್ಯಾತಿಯ ರಜಿತ್ ಅವರಿಗೆ ನೈಟ್ ಹೊತ್ತಲ್ಲಿ ಬೆದರಿಕೆ ಕರೆ ಹಾಕಿದ್ದಾರೆ. ನೀವು ಅಶ್ವಿನಿ ಗೌಡರಿಗೆ ಸಪೋರ್ಟ್ ಯಾಕೆ ಮಾಡಿಲ್ಲ ಹಾಗೆ ಹೀಗಂತೇಳಿ ಮಾತಾಡ್ತಕ್ಕಂಥ ಆಡಿಯೋ ವೈರಲ್ ಆಗಿದೆ. ಅಲ್ಲ ರೀ, ನೀವು ಯಾವುದೋ ಒಂದು ಸಂಘಟನೆಯಲ್ಲಿ ಇರತಕ್ಕಂಥದ್ದು ನಿಜ, ಸತ್ಯನೋ ಸುಳ್ಳು ನನಗಂತೂ ಗೊತ್ತಿಲ್ಲ. ಇರಲಿ ಅದೇ ನೀನು ಗೌಡ ಹೆಣ್ಣುಮಗಳಿಗೆ ಅಶ್ವಿನ ಗೌಡಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿರಲ್ಲ, ಸತ್ಯ. ಸಪೋರ್ಟ್ ಮಾಡೋಣ, ಎಲ್ಲ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋಣ, ಗಂಡು ಮಕ್ಕಳಿಗೆ ಸಪೋರ್ಟ್ ಮಾಡೋಣ, ಬೇಡ ಅಂತ ಹೇಳ್ತಾ ಇಲ್ಲ. ನಮ್ಮ ವೈಯಕ್ತಿಕ ವಿಚಾರ, ಅದು ರಜತ್ ಅವರ ವೈಯಕ್ತಿಕ ವಿಚಾರ, ಅದು ಬಿಟ್ಟಾಕಿ. ನಿಮ್ಮ ವಿಚಾರಕ್ಕೆ ಬರೋದಾದರೆ, ಧರ್ಮಸ್ಥಳದ ಸೌಜನ್ಯ ಅದು ಗೌಡ ಫ್ಯಾಮಿಲಿ ಹೆಣ್ಮಗಳಲ್ವಾ? ಸೌಜನ್ಯ ಗೌಡ ಅದು ಹೆಣ್ಮಗಳಲ್ವಾ? ಅಲ್ಲಿ ಕಾಮುಕರು ಅವಳ ಮರ್ಮಾಂಗಕ್ಕೆ ಜನನಾಂಗಕ್ಕೆ 6 ಇಂಚ್ ಮಣ್ಣು ತುರುಕಿ ಅತ್ಯಾಚಾರ ಎಸಗಿ ಸಾಕ್ಷಿ ಸಿಗಬಾರ್ದಂತೇಳಿ ಸಾಕ್ಷಿಗಳನ್ನು ನಾಶ ಮಾಡಿ 14 ವರ್ಷ ಆದರೂ ನ್ಯಾಯ ಸಿಗದಂಗೆ ಮಾಡಿರ್ತಕ್ಕಂಥದ್ದು. ಇಂಥವ್ರ ಬಗ್ಗೆ ಮಾತಾಡಿ ಯಾಕೆ ನಿಮ್ಗೆ ಆಗ್ತಾ ಇಲ್ವಾ? ಧರ್ಮಸ್ಥಳದ ದೊಡ್ಡವರಿದ್ದಾರಲ್ಲ ದಣಿಗಳು, ಅವ್ರಿಗೆ ಎದುರ್ತಾ ಇದ್ದೀರಾ? ನಿಮ್ಮ ದಮ್ಮಿದ್ರೆ ಅದ್ರ ಬಗ್ಗೆ ಧ್ವನಿ ಎತ್ತಿ ಸ್ವಾಮಿ. ನೋಡ್ರಿ ಸ್ನೇಹಿತರೆ, ಸೌಜನ್ಯ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರಿಗೆ ತಿಳಿಪಡಿಸಿದೆ ಅಂದರೆ, ಅವನು ಯಾವನೋ ಮಾತಾಡಿನಲ್ಲ, ರಜಿತ್ ಜೊತೆಯಲ್ಲಿ ಮಾತಾಡಿರ್ತಕ್ಕಂಥ ಧಮಕಿ ಹಾಕಿರ್ತಕ್ಕಂಥ ವ್ಯಕ್ತಿ ಮಾತಾಡಿಲ್ಲ, ಅವನಿಗೆ ತಲುಪುವವರೆಗೆ ಶೇರ್ ಮಾಡಿ ಈ ವಿಡಿಯೋವನ್ನು. ಅವನಿಗೆ ಫ್ಯಾಮಿಲಿಗೆ ಅನ್ಯಾಯ ಆಗಿರ್ತಕ್ಕಂಥದಕ್ಕೆ ಅನ್ಯಾಯ ಆಗಿದೆಯಾ ನೋಡಿ, ಅವನಿಗೆ ತಲುಪುವವರೆಗೂ ಶೇರ್ ಮಾಡಿ. ಗೌಡ ಹೆಣ್ಮಗಳಿಗೆ ಬರೀ ಓಟ್ ಹಾಕಿಲ್ಲ, ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿಲ್ಲ ಅಂತೇಳಿ ಈ ವಯ ಇಷ್ಟೊಂದು ಹುರ್ಕೊಂತಿದ್ದಾನಲ್ಲ, ಅದೇ ಧರ್ಮಸ್ಥಳದ ಪಾಂಗಳದ ಗೌಡ ಹೆಣ್ಣುಮಗಳಿಗೆ ಅತ್ಯಾಚಾರ ಆಗಿ 14 ವರ್ಷ ಆದರೂ ಸಮೇತ ನ್ಯಾಯ ಸಿಕ್ಕಿಲ್ಲ. ಇದ್ರ ಬಗ್ಗೆ ಏನಾದರೂ ಧ್ವನಿ ಎತ್ತಾನ? ಅವ್ನು ದಮ್ಮಿದ್ರೆ ಕಿತ್ತೋಗಿರೋ ಶೋ ಬಗ್ಗೆ ಮಾತಾಡ್ತಾನಲ್ಲ, ಇಲ್ಲಿ ಅನ್ಯಾಯ ಆಗಿದೆ ಅಲ್ರಿ, 14 ವರ್ಷ ಆಯಿತು, ನ್ಯಾಯ ಸಿಕ್ಕಿಲ್ಲ. ಇಂಥವರ ಬಗ್ಗೆ ಧ್ವನಿ ಯಾಕೆ ಎತ್ತಾ ಇಲ್ಲ? ಯಾಕೆ? ಧರ್ಮಸ್ಥಳದ ಪಾಳೆಗಾರರು ಸಾಮ್ರಾಟ್ ವಿರುದ್ಧ ಧ್ವನಿ ಎತ್ತಕ್ಕಾಗಲ್ವಾ? ನಮ್ಮಂಥ ಸಾಮಾನ್ಯ ಜನಗಳೇ ಧ್ವನಿ ಎತ್ತಾ ಇದ್ದೀವಿ. ಸಂಘಟನೆಯಲ್ಲಿ ಯಾವುದರಲ್ಲಿ ಇಲ್ಲ. ನಾವು ಸೌಜನ್ಯ ಹೋರಾಟದಲ್ಲಿ ಮಾತ್ರ ಇರ್ತಕ್ಕಂಥದ್ದು, ಅದು ಸತ್ಯ ಇರೋ ತಟ್ಟಿಗೆ ಹೋರಾಟಕ್ಕೆ ಇರ್ತಕ್ಕಂಥದ್ದು. ಸೌಜನ್ಯ ಹೋರಾಟ ಸತ್ಯ ಇರೋ ತಟ್ಟಿಗೆ ನಾವು ಈ ಹೋರಾಟದಲ್ಲಿ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಧ್ವನಿ ಎತ್ತಾ ಇರೋದು. ನಿಮಗೆ ದಮ್ಮಿದ್ರೆ ಈ ಹೋರಾಟಕ್ಕೆ ಬೆಂಬಲ ಕೊಡಿ, ಇಲ್ಲ ಸೌಜನ್ಯಗೆ ನ್ಯಾಯ ಕೊಡಿಸುವಲ್ಲಿ ನಿಮ್ಮ ಪಾತ್ರವನ್ನು ತೋರಿಸಿ. ಬರ್ತಾರೆ ಹಿಂಗೆ ಹೋಗ್ತಾರೆ. ನಮಗೆ ಬೇಕಾಗಿದ್ರಿ ಇದೆಲ್ಲ ನಮಗೆ ಬೇಕಾಗಿಲ್ಲ ರೀ. ನ್ಯಾಯ ಸಿಗೋವರೆಗೂ ಒಂದು ಸೈಡ್ ನಿಂತ್ಕೋಬೇಕು. ಅನ್ಯಾಯ ಆಗಿರ್ತಕ್ಕಂಥ ಸತ್ಯ ಯಾರು ಮಾಡಿದಾರೆ ಎಂಬುದು ಇಡೀ ನಮ್ಮ ದೇಶಕ್ಕೆ ಗೊತ್ತು, ನಮ್ಮ ರಾಜ್ಯಕ್ಕೆ ಗೊತ್ತು. ಆದರೂ ಸಮೇತ ನ್ಯಾಯ ಮಾತ್ರ ಸಿಗ್ತಾ ಇಲ್ಲ. ಅತ್ಯಾಚಾರಗಳು ಮಾತ್ರ ಒಳಗೆ ಹೋಗ್ತಾ ಇಲ್ಲ. ಯಾಕೆ? ಪ್ರಭಾವಿಗಳು. ಇಂಥ ಪ್ರಭಾವಿಗಳ ವಿರುದ್ಧ ನಿಂತ್ಕೊಳ್ಳಿ, ಅವಾಗ ನಿಮಗೆ ಒಂದು ಇದು ಬರುತ್ತೆ, ಗೌರವ ಬರುತ್ತೆ. ಅದನ್ನು ಬಿಟ್ಟು ಯಾವುದೋ ಕಿತ್ತೋಗಿರೋ ಶೋ ಮಾಡ್ತಕ್ಕಂಥ ಬಿಗ್ ಬಾಸ್, ಅದರಲ್ಲಿ ಸಾಮಾನ್ಯ ಸ್ಪರ್ಧೆ. ಅಶ್ವಿನಿ ಗೌಡಗೆ ಸಪೋರ್ಟ್ ಮಾಡಿಲ್ಲ ಅಂತೇಳಿ ನೀನು ಹುರ್ಕೊಂತಿದೀಯಲ್ಲಪ್ಪ, ಎಷ್ಟರ ಮಟ್ಟಿಗೆ ಸರಿ? ಏನಾದರೂ ಏನಾಗಿದ್ದಾರಾ? ಬೇರೆ ಏನೇನು ಆಗಿತ್ತಾ? ಸಪೋರ್ಟ್ ಅಷ್ಟೇ ತಾನೇ. ಸಪೋರ್ಟ್ ನೀನು ಮಾಡಪ್ಪ, ಅವ್ರಿಗೆ ಯಾರು ಬೇಕೋ ಅವ್ರು ಮಾಡ್ತಾರೆ ಸಪೋರ್ಟ್.